ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ನೋಡಿ ಮಿಡಿ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನಕಾಯಿ ತೆಗಿತಾ ಇದ್ದೇವೆ. ಚಿಕ್ಕ ಮರ ಇದು, ಒಂದು 30 ಅಡಿ ಇರ್ಬೋದಷ್ಟೇ. 30 ಅಡಿ ಇರ್ಬೋದು. ಈ ವರ್ಷ ಮೊದಲ ಫಸಲು ಅದರಲ್ಲಿ. ಆದರೆ ಇದರಲ್ಲಿ ತುಂಬ ಮಾವಿನಕಾಯಿ ಇರಲಿಲ್ಲ, ಸ್ವಲ್ಪ ಮಾವಿನಕಾಯಿ ಕಮ್ಮಿ. 1000 ಮಾವಿನಕಾಯಿ ಇರ್ಬೋದು. ದೂರ ದೂರ 1, 2 ಅಂತ ಇದೆ. ಅದನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾವೀಗ ಕೊಂಬೆನೇ ಕಡ್ದು ಇಳಿಸಿ ತೆಗಿತಾ ಇದ್ದೀವಿ. ಇಲ್ಲಾದರೂ ನಾವೀಗ ಮರ ಕಪಾತ್ ಮಾಡಬೇಕಾದ್ರೆ ಅದನ್ನು ಕಟ್ ಮಾಡೇ ಮಾಡ್ತಿದ್ದೋ. ಅದಕ್ಕೋಸ್ಕರ ಈಗ ನಾವು ಅದನ್ನು ಕೊಂಬೆ ಸಮೇತ ಇಳಿಸ್ತೀವಿ. ನಾವು ಹಾಗೆ ಬೀಳಿಸಿದ್ರೆ ಅದು ಬೇಗ ಹಾಳಾಗ್ತದೆ. ಅದಕ್ಕೀಗ ಕೊಂಬೆ ಸಮೇತ ತೆಗೆದು ಅದನ್ನು ಕಟ್ ಮಾಡ್ತಾ ಇದ್ದೇವೆ ನೋಡಿ. ಕೊಂಬೆನೇ ಇಳಿಸಿ ಮತ್ತು ಅಲ್ಲಿಂದ ಕಟ್ ಮಾಡಿ ನಾವೊಂದು ಕುಕ್ಕೆಗೆ ಹಾಕ್ತಾ ಇದ್ದೇವೆ. ನೋಡಿ, ನಾವೀಗ ಹೇಗೆ ಕೊಂಬೆನ ಕಟ್ ಮಾಡಿ ಇಳಿಸ್ತೇವೆ ಅಂತ ತೋರಿಸ್ತೇನೆ ನಾನು. ಇದೀಗ ಫಸ್ಟ್ ತೆಗೆದ ಕೊಂಬೆಯಲ್ಲಿ ಇಷ್ಟು ಸಿಕ್ತು ನೋಡಿ. ಇದು ಸ್ವಲ್ಪ ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಲಿಕ್ಕಿಲ್ಲ. ನಾನು ಮೊನ್ನೆ ನೋಡುವಾಗ ತುಂಬ ಚಿಕ್ಕದಿತ್ತು ಅಂತೇಳಿ ನೆಕ್ಸ್ಟ್ ವೀಕ್ ತೆಗೆಯುವ ಅಂತ ಪ್ಲ್ಯಾನ್ ಮಾಡಿದ್ದು. ಸ್ವಲ್ಪ ದೊಡ್ಡದಾಗಿದೆ, ತೊಂದರೆ ಇಲ್ಲ. ಈಗ ತಂದೆ ಮೇಲಿಂದ ಕಟ್ ಮಾಡಿ ಒಂದು ಹಗ್ಗದ ಸಹಾಯದಿಂದ ಇಳಿಸ್ತಾ ಇದ್ದಾರೆ. ನೋಡಿ, ಒಂದು ಕುಕ್ಕೆ ಮಾವಿನಕಾಯಿ ಆಯಿತು ನೋಡಿ. ಜಂಪೆ ನೋಡುವಾಗ ಬಾಯಲ್ಲಿ ನೀರು ಬರ್ತದಲ್ಲ. ಇದೀಗ ನಾನು ಬಿದ್ದಿದ್ದೆಲ್ಲ ಬೇರೆ ಹೇರ್ತಾ ಇದ್ದೇನೆ. ಬೇಗ ನಮಗೀಗ ಸದ್ಯಕ್ಕೆ ಉಪ್ಪಿನಕಾಯಿ ಹಾಕಲಿಕ್ಕೆ ಅದನ್ನು ಹಾಕ್ಬೋದು. ಅದನ್ನು ಉಪ್ಪಿಗೆ ಹಾಕಿಟ್ರೆ ಬೇಗ ಹಾಳಾಗ್ತದೆ. ಬಿದ್ದಿದ್ದಲ್ವ, ಸ್ವಲ್ಪ ಗಾಯ ಆಗಿ ಅದು ಹಾಳಾಗ್ತದೆ ಅಂತ ಹೇಳಿ ಈಗ ಅದನ್ನು ಮಾತ್ರ, ಅದೊಂದು 200 ಮಾವಿನಕಾಯಿಯನ್ನು ಸಿಕ್ತು.
ಆ ಬಿದ್ದಿದ್ದನ್ನೇ ಉಪ್ಪಿಗೆ ಹಾಕಿ ಇಡೋದು. ಮತ್ತು ಒಂದು ತಿಂಗಳಾಗುತ್ತೆ, ಒಂದು 15 ದಿವಸಕ್ಕೆ ಸಾಕು ಅನಿಸುತ್ತೆ. 15 ದಿವಸದಲ್ಲಿ ನಮಗೆ ಉಪ್ಪಿನಕಾಯಿ ಹಾಕ್ಕೊಳ್ತದೆ. ಅವನಿಗೆ ಕಿತ್ತಿಕೊಳ್ಳಿದ್ರೆ ತಮ್ಮ ಇವನು ಕೊಳ್ತಾರೆ. आता पडली माणसं ಯಾವ ಟಮಾಟಿ ಉಳಿತು ಹಾಳುಗಳೆಲ್ಲ ಟಮ್ಮನು ತೊಕ್ಕಡಿಗೆಲ್ಲ. ಈಗ ನೋಡಿ ನಾವು ರಾತ್ರಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ. ಅದರ ದಂಟು ಸ್ವಲ್ಪ ಉದ್ದ ಬಿಟ್ಟು ಅದನ್ನು ಕಟ್ ಮಾಡಿ ಚೆನ್ನಾಗಿ ಒರೆಸಿ ಉಪ್ಪಿಗೆ ಹಾಕುವಂಥದ್ದು. ಈಗ ಇಲ್ಲಿ ಅಕ್ಕ ಅಪ್ಪ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಅಡುಗೆ ಕೆಲಸ ಬೇರೆ ಇತ್ತು, ನಾನು ಅದನ್ನು ಅಡುಗೆ ಮಾಡ್ತಾ ಇದ್ದೆ. ಸೊ ಅವರೆಲ್ಲ ಅದನ್ನು ಚೆನ್ನಾಗಿ ಕಟ್ ಮಾಡಿ ಒರೆಸಿ ಇಡ್ತಾಯಿದ್ರು. ನೋಡಿ ಇವರಿಗೆ ಮಾಡೋ ಇದು ಹೊಸ ಮರದ ಫಸ್ಟು ಮಾವಿನಕಾಯಿ ಅಲ್ವಾ, ಹಾಗೆ ಇದು ಕಪ್ಪಾಗ್ತದ. ಮಿಡಿಯ ನಾವು ಹಾಕಿದ್ಮೇಲೆ ಅದು ಕೆಲವೊಂದು ಬೇಗ ಕಪ್ಪಾಗ್ತದಂತೆ ಮಾವಿನಕಾಯಿ. ಕಪ್ಪಾಗ್ತದ ಇಲ್ಲ ಸ್ವಲ್ಪ ಹಳದಿ ಬಣ್ಣದಲ್ಲಿ ಇರ್ತದಂತ, ಹೇಗೆ ಆಗ್ತದೆ ಅಂತ ನೋಡು ಅಂತ ಹೇಳಿ ತಂದೆ ಹೇಳಿದರು. ಅದನ್ನು ಒಂದು ಮಾವಿನಕಾಯಿ ತೊಗೊಂಡೋಗಿ ಕೆಂಡದಲ್ಲಿ ಸ್ವಲ್ಪ ಬಿಸಿ ಮಾಡು, ಆವಾಗ ಯಾವ ಕಲರ್ ಬರ್ತದೆ ಅಂತ ಗೊತ್ತಾಗ್ತದೆ ಅಂತ ಹೇಳಿದರು. ಅದು ನಾನು ಕೆಂಡದಲ್ಲಿ ಒಂದು 10 ನಿಮಿಷ ಏನೋ ಇಟ್ಟಿದ್ದೇನೆ ಅಷ್ಟೇ. ಸ್ವಲ್ಪ ಕೆಂಡ ಸ್ವಲ್ಪ ಇತ್ತು, ಅದರಲ್ಲಿ ಇಟ್ಟಿದ್ರಲ್ಲಿ ಸ್ವಲ್ಪ ಯೆಲ್ಲೋಯಿಶ್ ಆಯ್ತು ಅದು. ನಾನು ಅದು ವೀಡಿಯೋ ಮಾಡಲಿಲ್ಲ ಆಯಿತಾ. ಈಗ ಇಟ್ಟಿದ್ದನ್ನು ತೆಗೆದೆ, ಮತ್ತೆ ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು ನನಗೆ. ಸ್ವಲ್ಪ ಯೆಲ್ಲೋ ಆಯಿತು, ಆಗ ಒಳ್ಳೆ ಮಾವಿನಕಾಯಿ ಇಲ್ಲದೆ ಗೈಸ್. ನಾವು ಮಾವಿನಕಾಯಿ ತೆಗ್ದಿದ್ದು ನೋಡಿ ಗೈಸ್, ಇಷ್ಟು ತೆಗ್ದಿದ್ದೀವಿ ಗೈಸ್. ಸರ್ಲೆ ಉಜ್ಜಮ್ಮ ಅಲ್ಲ, ಈ ಅಜ್ಜಿ ಉಜ್ಜುತ್ತಾ ಇಲ್ಲ, ಅಲ್ಲಿ ಹಾಕ್ತಾ ಇದೆ. ಯಾಕೆ ಇಲ್ಲ? ಇವಾಗ್ಲೂ ಉಜ್ಜಿಲ್ಲ, ನಾನು ನೋಡ್ದೆ, ವಿಡಿಯೋ ತೆಗ್ದೆ. ಇದಕ್ಕೆ ವರ್ಕ ಜಲಪ್ರಂತ ಮಾತು ಸಾಂಗೊಳ್ಳು. ಇಲ್ಲಿ ಈಗ ಉಪ್ಪಿಗೆ ಹಾಕ್ಬೇಕಾದ್ರೆ 100 ಮಾವಿನಕಾಯಿಗೆ 1 kg ಅನ್ಸುತ್ತೆ, ಹಾಗೆ ಹಾಕ್ತಾರೆ. ನೋಡಿ ಇಷ್ಟು ಕ್ಲೀನ್ ಆಗಿದೆ. ಇನ್ನು ನಾನು ಅದನ್ನು ಲೆಕ್ಕ ಮಾಡಿ ನೋಡಿ, ಲೆಕ್ಕ ಮಾಡಿ ಹಾಕಿ ಅದಕ್ಕೆ ಉಪ್ಪು ಹಾಕಬೇಕು. ಈಗ ನಾನು ಲೆಕ್ಕ ಮಾಡ್ತಾ ಇದ್ದೇನೆ. ಟೋಟಲ್ ನನಗೊಂದು 850 ಚಿಲ್ಲರೆ ಸಿಕ್ತು ಮಾವಿನಕಾಯಿ. ಸ್ವಲ್ಪ ದಪ್ಪ ಬಂದಿದೆ ನೋಡಿ. ನಾನೊಂದು 600 ಹಾಕಿ 3 ಪ್ಯಾಕೆಟ್ ಉಪ್ಪು ಹಾಕಿದ್ದೇನೆ. $800ಕ್ಕೆ ನಾನು ಟೋಟಲ್ 5 ಪ್ಯಾಕೆಟ್ ಉಪ್ಪು ಹಾಕಿದ್ದೇನೆ. ಇದಕ್ಕೆ ಇಷ್ಟು ಮಾವಿನಕಾಯಿಗೆ ಒಂದು ಚಿಕ್ಕ ಡ್ರಮ್ಮಲ್ಲಿ 1 ಡ್ರಮ್ ಆಗಿದೆ. ಟೋಟಲ್ 5 ಪ್ಯಾಕ್ ಹಾಕಿದ್ದೇನೆ. ನನ್ನ ಪ್ರಕಾರ ಉಪ್ಪು ಜಾಸ್ತಿ ಬೇಡ, ಸಾಕಾಗ್ಬೋದು ಅಂತ ಅನಿಸ್ತು. ಮತ್ತು ಬೇಕಾದರೆ ನಾವು ಉಪ್ಪಿನಕಾಯಿ ಹಾಕುವಾಗ ಸ್ವಲ್ಪ ಸೇರಿಸ್ಕೊಳ್ಬೋದಲ್ಲ. ಹಾಗೆ ನಾನೀಗ 5 ಪ್ಯಾಕೆಟ್ ಟೋಟಲ್ ಕಲ್ಲುಪ್ಪನ್ನು ಹಾಕಿದ್ದೇನೆ.
ಈಗ ಟೋಟಲ್ 3 ಪ್ಯಾಕ್ ಹಾಕುವ. ಈಗ 2 ಪ್ಯಾಕ್ ಇದ್ದಿದೆ, ಇನ್ನೊಂದು ಪ್ಯಾಕು ಉಪ್ಪು ಚೀಲ ಬಿಡಿಸ್ಬೇಕಷ್ಟೇ. ಈಗ 2 ಪ್ಯಾಕೆಟ್ ಇದೆ, ಅದನ್ನು ಬಿಡಿಸಿ ತೆಗಿತಾ ಇದೆ ನೋಡಿ. ನಿಮ್ಮದು ಆಯಿತಾ ಮಾವಿನಕಾಯಿ ತೆಗೆದು ಮಿಡಿ ಉಪ್ಪಿನಕಾಯಿಗೆ ಹಾಕಲಿಕ್ಕೆ ರೆಡಿ ಆಯಿತಾ? ಅದನ್ನು ಕಮೆಂಟಲ್ಲಿ ತಿಳಿಸಿ ನೋಡಿ. ಫುಲ್ ರೌಂಡ್ ಹಾಕಿದರೆ ಆಯಿತು. ಟೋಟಲ್ ಈಗ ನಾನು 3 ಪ್ಯಾಕ್ ಹಾಕ್ತೇನೆ. ಆ ಮಾವಿನಕಾಯಿ ಹಾಕಿದ ಸರಿಯಲ್ಲಿ ಅದು ಉಪ್ಪು ಕೆಳಗೆ ಹಿಡಿಯುತ್ತೆ. ಅದು ಇನ್ನು ಸ್ವಲ್ಪ ಒಂದೆರಡು ದಿವಸ ಆಗುವಾಗ ನೀರಾಗುವಾಗ ಫುಲ್ ಹಿಡಿಯುತ್ತೆ, ಅದು ಉಪ್ಪು ಕೆಳಗೆ ಹೋಗ್ತದೆ. ಇನ್ನು ವಾಪಸ್ಸೇ ಲೆಕ್ಕ ಮಾಡಿ ಮಾವಿನಕಾಯಿ ಹಾಕ್ತಾ ಇದ್ದಾನೆ ಅದರ ಮೇಲೆ ಸ್ವಲ್ಪ. ಆಯ್ತು, ಈಗ ವಾಪಸ್ 200 ಮಾವಿನಕಾಯಿ ಹಾಕಿ ಈಗ ವಾಪಸ್ 2 ಪ್ಯಾಕ್ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ನೆಕ್ಸ್ಟ್ ಅದು ನಮ್ಮ ಮಾವಿನಕಾಯಿ ಸ್ವಲ್ಪ ಹಳದಿ ಬಣ್ಣದಲ್ಲಿರಬೇಕು ಅಂದರೆ ಸ್ವಲ್ಪ ಅರಿಶಿಣ ಹಾಕಿದರೆ ಆಗ್ತದೆ. ನಾನು ಕಲ್ದೋಷ ಹಾಕಿದ್ದೇನೆ ಅಂತ ಯೋಚನೆ ಇಲ್ಲ ನನಗೆ. ಈ ವರ್ಷ ನೋಡಿ ಇಷ್ಟ ಆಯಿತು. ಇದನ್ನು ಈಗ ಚೆನ್ನಾಗಿ ತಟ್ಟಿ ಉಪ್ಪನ್ನು ರೌಂಡ್ ಎಲ್ಲ ಕಡೆಗೂ ಹಾಕಿ ತಟ್ಟಿ ಮುಚ್ಚಳ ಹಾಕಿ ಇಟ್ಟೆ. ಮತ್ತೆ ಯೋಚನೆ ಆಯ್ತು ನನಗೆ, ಇದು ಹಾಕಬೇಕಲ್ಲ, ಅರಿಶಿಣ ಹಾಕಬೇಕಲ್ಲ ಅಂತ. ಮತ್ತು ವಾಪಸ್ ಓಪನ್ ಮಾಡಿ ಅರಿಶಿಣ ಹಾಕಿ ಮುಚ್ಚಿ ಗಟ್ಟಿ ಕಟ್ಟಿ ಇಡಬೇಕು. ಇದನ್ನು ಒಂದು 15 ಅಥವಾ 20 ದಿವಸ ಆದಮೇಲೆ ನೋಡುವ ಈಗ ಆಗಿದೆ ಅಂತ. ನಮಗೆ ಬೇಕಾದರೆ 15-20 ದಿವಸ ಆದಮೇಲೆ ಉಪ್ಪಿನಕಾಯಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಸಹ ಇಡ್ಬೋದು. ಮತ್ತು ಬೇಕಾಗುವಾಗ ಉಪ್ಪಿನಕಾಯಿ ಸಹ ಮಾಡ್ಬೋದು. ಹೀಗೆ ಫುಲ್ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.